ಯಾಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಕ್ಲಾಸ್ 11th ಇಂದ ಇದೇ ಪ್ರಶ್ನೆ ಇದೇ ರೀತಿ ಫಿಕ್ಸ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಡ್ವಾನ್ಸ್ಡ್ ಲೆವೆಲ್ ಅಂದ್ರೆ KCET ಲೆವೆಲ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಆಲ್ ರೈಟ್. ಸೊ ಮಕ್ಕಳೇ, ನಿಮ್ಮಲ್ಲಿ ಯಾರೆಲ್ಲ ಕ್ಲಾಸ್ 10th ಮುಗಿಸಿ ಇವಾಗ ಫಸ್ಟ್ ಇಯರ್ PUC ಅಂದರೆ ಕ್ಲಾಸ್ 11th ಬಂದಿದ್ದೀರೋ, ಹಾಗೆ ನೀವೆಲ್ಲರೂ ಕೂಡ ಇವಾಗ್ಲಿಂದನೇ KCET ಪ್ರಿಪ್ರೇಷನನ್ನು ನಡೆಸಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ, ಹಾಗಿದ್ರೆ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಮಾಡುತ್ತೆ. ಸೊ ಇದು ನಿಮಗಾಗಿ ಇರುವಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಕ್ಲಾಸ್ 11th ಇಂದ ಅಂದರೆ ಫಸ್ಟ್ ಇಯರ್ PUC ಇಂದ ನಾವು KCET ಪ್ರಿಪ್ರೇಷನನ್ನು ಮಾಡಬೇಕು ಅಂತಂದರೆ ಯಾವ ರೀತಿ ಅದನ್ನು ಪ್ಲ್ಯಾನ್ ಮಾಡಬೇಕು, ಅದಕ್ಕೆ ಸ್ಟ್ರಾಟಜಿ ಏನು, ಏನೆಲ್ಲ ಅದಕ್ಕೆ ರಿಕ್ವೈರ್ಮೆಂಟ್ ಇದೆ, ಸೊ ಅದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ಈ KCET ಅನ್ನುವಂಥದ್ದು ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ KCET ಇಟ್ ಈಸ್ ನಥಿಂಗ್ ಬಟ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಬೋರ್ಡ್ಸಿಗೆ KCETಗೆ ಇರುವಂತಹ ಡಿಫ್ರೆನ್ಸ್ ಏನು ಅಂದರೆ ಬೋರ್ಡ್ಸ್ ಪ್ರಶ್ನೆ ಪತ್ರಿಕೆ ಅಂದರೆ ಕ್ವಶನ್ ಪೇಪರಲ್ಲಿ ಎದರ್ ಇಟ್ ಈಸ್ ಕ್ಲಾಸ್ 11 ಆಗಿರ್ಬೋದು, ಕ್ಲಾಸ್ 12 ನಾನು ಹೇಳ್ತಿರೋದು. ಓಕೆ, ಯಾವುದೇ ಕ್ಲಾಸನ್ನು ತಗೊಳ್ಳಿ, ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ನಿಮಗೆ ರಿಪಿಟೇಟಿವ್ ಕ್ವಶನ್ಸ್ಗಳು ಬರ್ತವೆ. ಓಕೆ, ಹಾಗೆ ಈ 5 ಮಾರ್ಕ್ಸ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಈ ರೀತಿ ಪ್ರಶ್ನೆಗಳಲ್ಲಿ ಫಿಕ್ಸ್ಡ್ ಕ್ವಶನ್ಗಳು ಕೂಡ ನಿಮಗೆ ಸಿಗ್ತವೆ. ಆದರೆ KCET ಅಂತ ಬಂದಾಗ ಇದೇ ಪ್ರಶ್ನೆ ಇದೇ ರೀತಿ ಫಿಕ್ಸ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿನಾದರೂ ಪ್ರಶ್ನೆಗಳನ್ನು ಕೇಳಬಹುದು. ಆ್ಯಂಡ್ ಅವರು ಯೂಶಲಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಲೆಸನನ್ನು ತಗೊಂಡು ಅಂದರೆ ಟೆಸ್ಟ್ ಮಾಡ್ತಾರೆ. ನಿಮಗೆ ಒಂದು ಲೆಸನ್ ಇದೆ ಅಂದರೆ ಆ ಲೆಸನ್ನ ಬೇಸಿಕ್ ವಿಷಯನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಈ KCET ಮುಖಾಂತರ ಅವರು ತಿಳ್ಕೊಳ್ತಾರೆ, ಟೆಸ್ಟ್ ಮಾಡ್ತಾರೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಾಗಿ NCERTಯಲ್ಲಿ ಬರ್ತಕ್ಕಂಥ ಬೇಸಿಕ್ ವಿಷಯಗಳು, ಹಾಗೆ ಅಲ್ಲಿ ಫಾರ್ಮುಲಾಸ್ಗಳಾಗಿರಬಹುದು, ಸೊ ಯಾವುದೇ ವಿಷಯಗಳನ್ನು ನೀವು ತೊಗೊಂಡ್ರೂ ಅದನ್ನು ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರನ್ನು ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಲೈಕ್ ಸೇ ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಆ ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರಲ್ಲಿ ಏನೆಲ್ಲ ಫಾರ್ಮುಲಾಗಳು ಬರ್ತವೆ, ಹಾಗೆ ಕಾನ್ಸೆಪ್ಟ್ ಏನೇನು ಕಾನ್ಸೆಪ್ಟ್ ಇದೆ ಅದರಲ್ಲಿ, ರಿಲೇಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಮಾಡುತ್ತೆ, ಎಲ್ಲವೂ ನಿಮಗೆ ಅರ್ಥ ಆಗಿದ್ರೆ ಮಾತ್ರ ನೀವು ಅಡ್ವಾನ್ಸ್ಡ್ ಲೆವೆಲ್ ಅಂದರೆ KCET ಲೆವೆಲ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಓಕೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಬೋರ್ಡ್ಸಲ್ಲಿ ಏನೋ ಒಂದು ಬರೀತೀರಾ, ಆದರೆ KCETಯಲ್ಲಿ ಕಾನ್ಸೆಪ್ಟ್ಗಳು ಅರ್ಥ ಆಗಿರಬೇಕು, ಫಾರ್ಮುಲಾಗಳು ಕೂಡ ಥರವಾಗಿರಬೇಕು. ಓಕೆ, ಸೊ ಇದನ್ನು ಮೊದಲು ನೀವು ತಲೆಯಲ್ಲಿ ಇಟ್ಕೊಳ್ಳಿ. KCET ಈಸ್ ನಥಿಂಗ್ ಬಟ್ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್. ಆಲ್ ರೈಟ್. ಓಕೆ, ಹಾಗಿದ್ರೆ ಇದ್ರ ಪ್ರಿಪ್ರೇಷನನ್ನು ಹೇಗೆ ಶುರು ಮಾಡೋದು, ಏನು ಇದಕ್ಕೆ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಆಲ್ ರೈಟ್. ಸೊ ಮೊದಲನೇದಾಗಿ ಮಕ್ಕಳೇ, ಇದರಲ್ಲಿ ಆಪ್ಟಿಮೈಸ್ ಯುವರ್ ಸ್ಟಡಿ ಸೆಷನ್ಸ್. ಸೊ ಏನಿದು ಆಪ್ಟಿಮೈಸ್ ಯುವರ್ ಸ್ಟಡಿ ಸೆಷನ್ಸ್ ಅಂತ ಅಂದರೆ, ನೀವು ಏನೇ ಓದಿದ್ರೂ ಕೂಡ ಕ್ಲಾಸ್ ನೋಡಿ. ಇನ್ನೊಂದು ವಿಷಯ ಇಲ್ಲಿ ಏನಪ್ಪ ಅಂತಂದರೆ